ವೆಲ್ಕಮ್ ಬ್ಯಾಕ್. ಆನಂದ್ ಮಾಮನಿ ಅವರ ನಿಧನದ ನಂತರ ಸಹಜವಾಗಿ ಅವರ ಫ್ಯಾಮಿಲಿಗೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಸಿಗುತ್ತೆ, ಓಟನ್ನ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರಾಜಕಾರಣ ನಡೆಯುತ್ತೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಅದರಂತೆ ಬೆಳಗಾವಿಯ ಸವದತ್ತಿ ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಬಂಡಾಯ ಭುಗಿಲೆದ್ದಿದೆ. ಈಗ ಪುರಸಭೆಯಲ್ಲಿ ಅಧಿಕಾರವನ್ನ ಕಳ್ಕೊಂಡಂತ ಬಿಜೆಪಿ ಈಗ ಪುರಸಭೆ ಅಧ್ಯಕ್ಷ ಸೇರಿದಂತೆ 7 ಮಂದಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಸಹಜವಾಗಿ ಅಧಿಕಾರವನ್ನ ಕಳ್ಕೊಂಡಿದೆ. ಇನ್ನು ಸವದತ್ತಿ ಟಿಕೆಟ್ ರತ್ನ ಮಾಮನಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಯೂಶಲಿ ಇದಂತ ಆದಾಗ ಪಕ್ಷದವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದೇ ಜಾಸ್ತಿ ಪೃಥ್ವಿ, ನಾವು ನೋಡ್ದಂಗೆ. ಯಾಕಂದ್ರೆ ಅನುಕಂಪದ ಆಧಾರದಲ್ಲಿ ಪಕ್ಷ ಗೆಲ್ಲುತ್ತೆ, ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಧ್ರುವ ನಾರಾಯಣ್ ಅವರ ಪುತ್ರನಿಗೆ ಯಾವ ರೀತಿ ಜೆಡಿಎಸ್ ಇನ್ನೊಂದು ಪಕ್ಷನೂ ಕೂಡ ಬೆಂಬಲವನ್ನ ಕೊಡ್ತಾ ಇದೆ ಅಂತದ್ರಲ್ಲಿ ಇಲ್ಲಿ ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಪುರಸಭೆ ಅಧ್ಯಕ್ಷ ರಾಜಶೇಖರ ಕಾರದಗಿ ಸೇರಿ 7 ಮಂದಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವೈದ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಸೊ ಅಲ್ಲಿ ಯಾರು ಟಿಕೆಟ್ ಆಕಾಂಕ್ಷಿ ಆಗಿದ್ರೇನಪ್ಪ ಅಂದ್ರೆ ಈಗಾಗಲೇ ವಿಶ್ವಾಸ್ ವೈದ್ಯ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇನ್ನ ರತ್ನ ಮಾಮನಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಇವರು ರಾಜೀನಾಮೆ ಕೊಟ್ಟಿದಾರಾ ಅಥವಾ 1/3 ಪ್ರಕಾರ ನೋಡಿದಂತ ಟೈಮ್ ನಲ್ಲಿ ಬೇಕಿದ್ರೆ ಹಂಗೆ ಹೋಗ್ಬೋದು, ಸದಸ್ಯತ್ವನು ಕೂಡ ರದ್ದಾಗೋದಿಲ್ಲ. ಬಟ್ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಓಕೆ ಅವ್ರಿಗೆ ಟಿಕೆಟ್ ಕೊಟ್ಟಿರುವಂತ ಆಕ್ರೋಶ ಇರ್ಬೋದು, ಯಾರಿಗೋಸ್ಕರ ಇವ್ರು ರಾಜೀನಾಮೆ ಕೊಟ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಯಾರು ಟಿಕೆಟ್ ಆಕಾಂಕ್ಷಿ ಆಗಿದ್ರೋ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಅಸಮಾಧಾನ ಅನ್ನುವಂಥದ್ದು ಭುಗಿಲೆದಿದೆ. ನನಗೆ ಬೆಂಬಲವನ್ನು ಸೂಚಿಸಿದ್ದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ಭಾವಿಸಿ ಅವರ ಎಲ್ಲ ಕುಂದುಕೊರತೆಗಳನ್ನು ಆಲಿಸಿ